ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ತುಂಬಾನೇ ವಿಚಿತ್ರವಾದ, ನಮ್ಮೆಲ್ಲರ ನಂಬಿಕೆಗಳನ್ನೇ ಅಲುಗಾಡಿಸುವಂತಹ ಒಂದು ಕಥೆಯನ್ನ ನೋಡೋಣ. ಇದು ಜೀವನ ಮತ್ತು ಮರಣದ ಬಗ್ಗೆ ನಮಗಿರುವ ತಿಳುವಳಿಕೆಯನ್ನೇ ಪ್ರಶ್ನೆ ಮಾಡುವಂತಹ ಒಂದು ಕಥೆ. ಸರಿ, ಮೊದಲಿಗೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಒಂದೇ ಒಂದು ದೇಹದಲ್ಲಿ ಅದರ ಜೀವಿತಾವಧಿಯಲ್ಲಿ ಒಂದಕ್ಕಿಂತ ಹೆಚ್ಚು ಆತ್ಮಗಳು ವಾಸಿಸೋಕ್ ಸಾಧ್ಯನಾ? ಇದು ಬರೀ ಕಲ್ಪನೆನಾ ಅಥವಾ ಇದರಲ್ಲಿ ಏನಾದ್ರೂ ಸತ್ಯ ಇದೆಯಾ? ನೋಡಿ, ಪುನರ್ಜನ್ಮ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ಅಥವಾ ಅವಳ ಆತ್ಮ ಬೇರೊಂದು ಹೊಸ ದೇಹದಲ್ಲಿ ಮತ್ತೆ ಹುಟ್ಟೋದು. ಆದ್ರೆ ಇದಕ್ಕಿಂತನೂ ಅಪರೂಪದ, ತುಂಬಾನೇ ನಿಗೂಢವಾದ ಇನ್ನೊಂದು ವಿದ್ಯಮಾನ ಇದೆ. ಅದನ್ನೇ ಪರಕಾಯ ಪ್ರವೇಶ ಅಂತ ಕರೆಯುವುದು. ಅಕ್ಷರಶಃ ಹೇಳುವುದಾದ್ರೆ, ಒಂದು ಆತ್ಮ ಇನ್ನೊಂದು ದೇಹವನ್ನ ಪ್ರವೇಶ ಮಾಡೋದು. ಇದರ ನಿಯಮಗಳೇ ಪುನರ್ಜನ್ಮಕ್ಕಿಂತ ತುಂಬಾನೇ ಬೇರೆ. ಸರಳವಾಗಿ ಹೇಳ್ಬೇಕು ಅಂದ್ರೆ, ಈಗ ನೋಡಿ, ಕೆಲವೊಮ್ಮೆ ಅನ್ಯಾಯವಾಗಿ ಯಾರಾದ್ರೂ ಸತ್ತೋದ್ರೆ ಅಥವಾ ಅವರ ಆಸೆಗಳು ಪೂರ್ತಿ ಆಗದೇ ಇದ್ರೆ ಆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಆಗ ಆ ಆತ್ಮ ಇತ್ತೀಚೆಗೆ ಸತ್ತೋದ ಆದ್ರೆ ಇನ್ನು ಹಾಳಾಗದ ಒಂದು ದೇಹವನ್ನ ಹುಡುಕೊಂಡು ಅದ್ರೊಳಗೆ ಸೇರ್ಕೊಂಡು ತನ್ನ ಕೆಲಸವನ್ನ ಪೂರ್ತಿ ಮಾಡ್ಕೊಳ್ಳುತ್ತೆ. ಇದೇ ಪರಕಾಯ ಪ್ರವೇಶ. ಒಂದು ಉದಾಹರಣೆ ತಗೊಳ್ಳೋಣ ಬನ್ನಿ. ಸುರೇಶ್ ಅಂತ ಒಬ್ಬ ಇದ್ದ. ಅವನನ್ನ ಯಾರೋ ಅನ್ಯಾಯವಾಗಿ ಕೊಲೆ ಮಾಡಿಬಿಟ್ರು ಅನ್ಕೊಳ್ಳಿ. ಅವನ ಆತ್ಮಕ್ಕೆ ನ್ಯಾಯ ಸಿಗೋವರೆಗೂ ಮುಕ್ತಿ ಇಲ್ಲ. ಹಾಗಾಗಿ ಅದು ಅಲೆದಾಡ್ತಾನೆ ಇರುತ್ತೆ. ಅದೇ ಹೊತ್ತಲ್ಲಿ ಎಲ್ಲೋ ಬೇರೆ ಕಡೆ ಇನ್ನೊಬ್ಬ ವ್ಯಕ್ತಿ ಸಹಜವಾಗಿ ಸಾವನ್ನಪ್ತಾನೆ. ಅವನ ಆತ್ಮ ದೇಹವನ್ನ ಬಿಟ್ಟು ಹೋಗುತ್ತೆ. ಆಗ ಆ ಖಾಲಿ ದೇಹವನ್ನ ಸುರೇಶ್ನ ಆತ್ಮ ಸೇರ್ಕೊಂಡು ತನ್ನ ಕಥೆಯನ್ನ ಮುಂದುವರಿಸುತ್ತೆ. ಒಂದು ರೀತಿ ಸೆಕೆಂಡ್ ಲೈಫ್ ಸಿಕ್ಕ ಹಾಗೆ. ಇದೇನು ಕೇವಲ ಕಥೆ, ಕಲ್ಪನೆ ಅನ್ಕೋಬೇಡಿ. ಈಗ ನಾವು 1980ರ ದಶಕದಲ್ಲಿ ಭಾರತದಲ್ಲಿ ನಡೆದ ಒಂದು ನೈಜ ಘಟನೆಯನ್ನ ನೋಡೋಣ. ತನಿಖೆ ಮಾಡಿದವರು ಕೂಡ ಇದನ್ನ ಇವತ್ತಿನವರೆಗೂ ದಾಖಲಾದ ಅತ್ಯಂತ ನಂಬಲರ್ಹವಾದ ಕೇಸ್ಗಳಲ್ಲಿ ಒಂದು ಅಂತ ಹೇಳ್ತಾರೆ. ನಮ್ಮ ಈ ಕಥೆ ಶುರುವಾಗೋದು ಶಿವ ತ್ರಿಪಾಠಿ ಅನ್ನೋ ಒಬ್ಬ ವಿದ್ಯಾವಂತ ಯುವತಿಯ ದುರಂತದಿಂದ. ಅವಳ ಸಾವು ಒಂದು ಅಂತ್ಯ ಆಗಿರ್ಲಿಲ್ಲ, ಬದಲಿಗೆ ಇನ್ನೊಂದು ಆಶ್ಚರ್ಯಕರ ಕಥೆಯ ಶುರುವಾತಾಗಿತ್ತು. ಶಿವ ತ್ರಿಪಾಠಿ ಉತ್ತರ ಪ್ರದೇಶದ ಇಟಾವಾ ಅನ್ನೋ ಊರಿನವಳು. ಅವಳ ತಂದೆ ರಾಮ್ಸಿಯ ತ್ರಿಪಾಠಿ ಒಬ್ಬ ಕಾಲೇಜ್ ಲೆಕ್ಚರರ್. ಆ ಕಾಲದಲ್ಲೇ ಅಂದ್ರೆ 1980ರ ದಶಕದಲ್ಲೇ BA ಡಿಗ್ರಿ ಮಾಡಿದವಳು ಶಿವ. ತುಂಬಾನೇ ಬುದ್ಧಿವಂತೆ. ಆದ್ರೆ ಚೇದಿಲಾಲ್ ಜೊತೆ ಮದುವೆಯಾಗಿ ದಿವ್ಯಾಪುರ ಅನ್ನೋ ಸಣ್ಣ ಹಳ್ಳಿಗೆ ಕಾಲಿಟ್ಟ ಮೇಲೆ ಅವಳ ಜೀವನವೇ ಬದಲಾಗಿ ಹೋಯಿತು. ಅಯ್ಯೋ, ದುರಂತ ಅಂದ್ರೆ ಇದೇ ನೋಡಿ. ಅವಳ ಶಿಕ್ಷಣ, ಅವಳ ಬುದ್ಧಿವಂತಿಕೆ ಯಾರಿಗೂ ಇಷ್ಟ ಆಗ್ಲಿಲ್ಲ. ಬದಲಿಗೆ ಅದೇ ಅವಳ ಗಂಡನ ಮನೆಯವರಿಗೆ ಅಸೂಯೆಗೆ ಕಾರಣವಾಯಿತು. ಇನ್ನೂ ಹೆಚ್ಚು ವರದಕ್ಷಿಣೆ ತರಬೇಕು ಅಂತ ಪೀಡಿಸೋಕ್ ಶುರು ಮಾಡಿದ್ರು. ದಿನಾ ಹಿಂಸೆ ಕೊಡೋಕ್ ಶುರು ಮಾಡಿದ್ರು. ಮಗಳ ಕಷ್ಟ ನೋಡಕ್ಕಾಗದೆ ತಂದೆ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬಂದ್ರು. ಆದ್ರೆ ಸ್ವಲ್ಪ ದಿನಗಳಲ್ಲೇ ಗಂಡನ ಕಡೆಯಿಂದ ಒಂದು ಮದುವೆಗೆ ಬರಬೇಕು ಅಂತ ಪತ್ರ ಬಂತು. ಪಾಪ ತಂದೆ ಗಂಡನ ಮನೆಯವರನ್ನ ಸಮಾಧಾನ ಮಾಡ್ಲಿ ಅಂತ ಸ್ವಲ್ಪ ಹಣ ಕೊಟ್ಟು ಮಗಳನ್ನ ಕಳಿಸ್ಕೊಟ್ರು. ಆದ್ರೆ ಅಲ್ಲಿ ನಡೆದ ಸಣ್ಣ ಜಗಳ ಕೊನೆಗೆ ಅವಳ ಪ್ರಾಣವನ್ನೇ ತೆಗೆದು ಬಿಡ್ತು. ಅಲ್ಲಿಗೆ ನಿಲ್ಲೆಲ್ಲ ಅವರ ಕ್ರೌರ್ಯ. ತಾವು ಮಾಡಿದ ಕೊಲೆಯನ್ನ ಮುಚ್ಚಿ ಹಾಕೋಕೆ ಅವಳ ಹೆಣವನ್ನ ತಗೊಂಡೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಟು ಇದೊಂದು ಆತ್ಮಹತ್ಯೆ ಅಂತ ಕತೆ ಕಟ್ಟಿದ್ರು. ಅಷ್ಟೇ ಅಲ್ಲ, ಪೊಲೀಸರು ಬಂದು ಸರಿಯಾಗಿ ತನಿಖೆ ಮಾಡೋ ಮೊದಲೇ ಅವಳು ದೇಹಕ್ಕೆ ಬೆಂಕಿ ಇಟ್ಟು ಎಲ್ಲಾ ಸಾಕ್ಷ್ಯಗಳನ್ನ ನಾಶ ಮಾಡಿಬಿಟ್ರು. ಈಗ ಕಥೆ ಬೇರೊಂದು ದಿಕ್ಕಿಗೆ ತಿರುಗುತ್ತೆ. ಶಿವಳ ಕಥೆ ಮುಗೀತು ಅನ್ಕೊಂಡ್ರೆ ಅಲ್ಲಿಂದಾನೇ ಇನ್ನೊಬ್ಬ ಮಹಿಳೆಯ ಕಥೆ ಶುರುವಾಗುತ್ತೆ. ಅವಳ ಹಣೆಬರಹ ಶಿವಳ ಜೊತೆ ಬೆಸೆದುಕೊಳ್ಳುತ್ತೆ. ಈಕೆ ಸುಮಿತ್ರಾ ಸಂಘ್, ಉತ್ತರ ಪ್ರದೇಶದ ಶರೀಫ್ಪುರ ಅನ್ನೋ ಹಳ್ಳಿಯ 17 ವರ್ಷದ ಹುಡುಗಿ. ಮದುವೆಯಾಗಿ ಒಂದು ಮಗು ಕೂಡ ಇತ್ತು. ಪಾಪ ಅವಳಿಗೆ ತನ್ನ ಹೆಸರು ಬರೆಯೋಕು ಬರ್ತಿರ್ಲಿಲ್ಲ, ಅಷ್ಟು ಅನಕ್ಷರಸ್ತೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವಳು ತುಂಬಾನೇ ವಿಚಿತ್ರವಾಗಿ ಆಡೋಕೆ ಶುರು ಮಾಡಿದ್ಲು. ಅವಳ ಒಳಗಡೆ ಏನೋ ಒಂದು ಬದಲಾವಣೆ ಆಗ್ತಾ ಇತ್ತು. ಆಮೇಲೆ ಜುಲೈ 16, 1985 ಆ ದಿನ ಅವಳು ಒಂದು ಭಯಾನಕ ಭವಿಷ್ಯ ನುಡಿದ್ಲು. ತನ್ನ ಮನೆಯವರ ಹತ್ರ ಹೋಗಿ, ನೋಡಿ, ಇನ್ನು ಸರಿಯಾಗಿ 3 ದಿನದಲ್ಲಿ ನಾನು ಸತ್ತು ಹೋಗ್ತೀನಿ ಅಂತ ಖಂಡಿತವಾಗಿ ಹೇಳಿದ್ಲು. ಅವಳ ಹೇಳಿದ ಹಾಗೇನೆ ಆಯಿತು. ಸರಿಯಾಗಿ 3 ದಿನದ ನಂತರ ಜುಲೈ 19ನೇ ತಾರೀಕು ಸುಮಿತ್ರಾ ಶಾಂತವಾಗಿ ಕೂತಲ್ಲೇ ಪ್ರಾಣ ಬಿಟ್ಲು. ಅವಳ ಆತ್ಮ ದೇಹದಿಂದ ಹೊರಟು ಹೋಯಿತು ಅಂತಾನೆ ಎಲ್ರೂ ಅಂದ್ಕೊಂಡ್ರು. ಆದ್ರೆ ಅವಳ ಅಂತ್ಯಕ್ರಿಯೆಗೆ ಅಂತ ಎಲ್ಲಾ ತಯಾರಿ ನಡೀತಾ ಇತ್ತು. ಇಡೀ ಊರಿನ ಜನ ಸೇರಿದ್ರು. ಆಗ ಯಾರು ಊಹಿಸದ ಒಂದು ಘಟನೆ ನಡೀತು.
ಸತ್ತಿದ್ದ ಸುಮಿತ್ರ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಉಸಿರೆಳೆದುಕೊಂಡು ಕಣ್ಣು ಬಿಟ್ಟು ಎದ್ದು ಕೂತಳು. ಆದರೆ ಎದ್ದು ಕೂತಿದ್ದು ಮೊದಲಿನ ಸುಮಿತ್ರ ಆಗಿರ್ಲಿಲ್ಲ. ಮುಂದೆ ಏನಾಯ್ತು ಗೊತ್ತಾ? ಆ ಹಳ್ಳಿಯಲ್ಲೇ ಇದ್ದ ಒಂದು ರಹಸ್ಯ ಇಡೀ ಪ್ರಪಂಚದ ಗಮನ ಸೆಳೆಯಿತು. ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ನಡುವೆ ಇದ್ದ ಗೆರೆಯನ್ನೇ ಅಳಿಸಿ ಹಾಕುವಂತಹ ಒಂದು ತನಿಖೆ ಶುರುವಾಯಿತು. ಎದ್ದು ಕೂತ ಆ ಮಹಿಳೆ ತನ್ನ ಗಂಡ, ಮಗು, ಮನೆಯವರು ಯಾರನ್ನೂ ಗುರ್ತಿಡಿಲಿಲ್ಲ. ಬದಲಿಗೆ ಅಲ್ಲಿದ್ದವರನ್ನೆಲ್ಲ ದಂಗುಬಡಿಸುವ ಹಾಗೆ, ನಾನು ಸುಮಿತ್ರ ಅಲ್ಲ, ನನ್ನ ಹೆಸರು ಶಿವತ್ರಿಪಾಠಿ ಅಂತ ಹೇಳಿದ್ಲು. ಈ ವಿಚಿತ್ರ ಘಟನೆಯ ಸುದ್ದಿ ಪೇಪರ್ಗಳ ಮೂಲಕ ಎಲ್ಲ ಕಡೆ ಹರಡ್ತು. ಹೇಗೋ ಈ ಸುದ್ದಿ ಮಗಳನ್ನ ಕಳೆದುಕೊಂಡು ದುಃಖದಲ್ಲಿದ್ದ ಶಿವಳ ತಂದೆ ರಾಮಸಿಯ ತ್ರಿಪಾಠಿಯವರಿಗೂ ತಲುಪಿತು. ಏನೋ ಒಂದು ಸಣ್ಣ ಭರವಸೆ, ಸತ್ಯ ಏನು ಅಂತ ನೋಡೋಣ ಅಂತ ಅವರು ಸುಮಿತ್ರಾಳ ಹಳ್ಳಿಗೆ ಹೊರಟ್ರು. ಅವರು ಸುಮಿತ್ರಾಳ ಮನೆಗೆ ಹೋದಾಗ ಏನಾಯ್ತು ಗೊತ್ತಾ? ಅವಳು ರಾಮಸಿಯ ಅವರನ್ನ ನೋಡಿದ ತಕ್ಷಣ ಓಡಿ ಬಂದು ಅಪ್ಪ ಅಂತ ಅಪ್ಕೊಂಡು ಅಳೋಕ್ ಶುರು ಮಾಡಿದ್ಲು. ಅವರಿಗೆ ನಂಬೋಕೆ ಆಗ್ಲಿಲ್ಲ. ಆಗ ಅವರು ತಾವು ತಂದಿದ್ದ ಫ್ಯಾಮಿಲಿ ಫೋಟೋ ಆಲ್ಬಮ್ ತೋರಿಸಿದ್ರು. ಅವಳು ಅದರಲ್ಲಿದ್ದ ಪ್ರತಿಯೊಬ್ಬರನ್ನು ಸರಿಯಾಗಿ ಗುರುತಿಸಿ ಅವರ ಜೊತೆಗಿನ ಹಳೆ ನೆನಪುಗಳಲ್ಲೆಲ್ಲ ಹೇಳಿದ್ಲು. ಈ ಕೇಸ್ ಅಷ್ಟು ಪ್ರಸಿದ್ಧಿ ಪಡೆಯಿತು ಅಂದ್ರೆ ಅಮೆರಿಕಾದ ಖ್ಯಾತ ಸಂಶೋಧಕ ಡಾಕ್ಟರ್ ಇಯಾನ್ ಸ್ಟೀವೆನ್ಸನ್ ಅವರ ಗಮನಕ್ಕೂ ಬಂತು. ಅವರು ಪುನರ್ಜನ್ಮದ ಕೇಸ್ಗಳ ಬಗ್ಗೆನೇ ರಿಸರ್ಚ್ ಮಾಡ್ತಿದ್ದವರು. ಅವರು ಭಾರತಕ್ಕೆ ಬಂದು ಬರೋಬ್ಬರಿ 27 ದಿನಗಳ ಕಾಲ ಇಲ್ಲೇ ಇದ್ದು ತನಿಖೆ ಮಾಡಿದ್ರು. ಅವರ ತನಿಖೆಯಿಂದ ಗೊತ್ತಾಗಿದ್ದೇನೆಂದ್ರೆ, ಶಿವ ಮತ್ತು ಸುಮಿತ್ರಾಗೆ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಅವರಿಬ್ಬರು ಬೇರೆ ಬೇರೆ ಜಾತಿಯವರು. ಅವರಿಬ್ಬರ ಕುಟುಂಬದವರಿಗೆ ಒಬ್ರಿಗೊಬ್ರು ಪರಿಚಯ ಕೂಡ ಇರಲಿಲ್ಲ. ಇಲ್ಲಿ ನೋಡಿ, ಈ ಬದಲಾವಣೆ ಎಷ್ಟು ಸ್ಪಷ್ಟವಾಗಿದೆ ಅಂತ. ಮೊದಲು ಸುಮಿತ್ರಾ ಅನಕ್ಷರಸ್ಥೆ, ಹಳ್ಳಿಯ ಭಾಷೆ ಮಾತಾಡೋಳು. ಆದ್ರೆ ಈ ಘಟನೆಯ ನಂತರ ಅವಳು BA ಡಿಗ್ರಿ ಮಾಡಿದ ಶಿವಳ ಹಾಗೆ ಜ್ಞಾನವಂತೆ. ಅವಳ ಮಾತು, ನಡತೆ ಎಲ್ಲವೂ ಸುಸಂಸ್ಕೃತವಾಗಿತ್ತು. ಶಿವಳ ಎಲ್ಲಾ ನೆನಪುಗಳು ಅವಳಲ್ಲಿತ್ತು. ಇದು ಹೇಗೆ ಸಾಧ್ಯ? ಕೊನೆಗೆ ಎಲ್ಲಾ ಸಾಕ್ಷಿ ಪುರಾವೆಗಳನ್ನ ನೋಡಿದ ಮೇಲೆ ತನಿಖೆ ಮಾಡಿದವರಿಗೆ ಬೇರೆ ಯಾವ ತೀರ್ಮಾನಕ್ಕೂ ಬರೋಕೆ ಸಾಧ್ಯ ಆಗ್ಲಿಲ್ಲ. ಇದು ನಿಜವಾಗಿಯೂ ಶಿವತ್ರಿಪಾಠಿಯ ಆತ್ಮ ಸುಮಿತ್ರಾ ಸಿಂಗ್ಳ ದೇಹವನ್ನ ಪ್ರವೇಶ ಮಾಡಿದ ಪರಕಾಯ ಪ್ರವೇಶದ ಒಂದು ನೈಜ ಪ್ರಕರಣ ಅಂತಾನೆ ಅವರೆಲ್ಲರೂ ಒಪ್ಕೊಂಡ್ರು. ಹಾಗಿದ್ರೆ ಈ ಘಟನೆಯಿಂದ ನಮಗೇನ್ ಗೊತ್ತಾಗುತ್ತೆ? ನಮ್ಮ ಜೀವನ ಮುಗಿತು ಅಂದ್ರೆ ನಮ್ಮ ಕಥೆ ಮುಗಿತು ಅಂತಾನ? ಅಥವಾ ನಮ್ಮ ಆತ್ಮ, ನಮ್ಮ ಕರ್ಮ, ನಮ್ಮ ಕಥೆಯನ್ನ ಮುಂದುವರಿಸೋಕೆ ಬೇರೆ ದಾರಿಗಳನ್ನ ಹುಡುಕೊಳ್ಳುತ್ತಾ? ಹಾಗಿದ್ರೆ ಸಾವು ಅನ್ನೋದೇ ಕೊನೆನಾ? ಯೋಚಿಸಬೇಕಾದ ವಿಷಯ.